ವೀಕ್ಷಕರೇ, ಈ ವಿಡಿಯೋದಲ್ಲಿ ಕರೆಂಟ್ಲಿ adverb ಸೆಂಟೆನ್ಸ್ಗಳಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಲೆಟ್ಸ್ ಸಿ. ಸೊ ಕರೆಂಟ್ಲಿ ಅಂದರೆ ಈಗ, ಲೈಕ್ ರೈಟ್ ನೌ ಅಂದರೆ ಈ ಕ್ಷಣದ ಬಗ್ಗೆ, ಪ್ರೆಸೆಂಟ್ ಟೈಮ್ ಅಲ್ಲಿ ಏನು ಮಾಡ್ತಾ ಇದ್ದೀವಿ ಅದನ್ನು ಎಕ್ಸ್ಪ್ರೆಸ್ ಮಾಡಲು ಕರೆಂಟ್ಲಿಯನ್ನು ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಸೆಂಟೆನ್ಸ್ಗಳಲ್ಲಿ ಹೇಗೆ ಯೂಸ್ ಮಾಡೋದು ನೋಡೋಣ. ಓಕೆ, ಲೆಟ್ಸ್ ಸಿ. ಸೊ I'm gonna say, like, I'm currently filming a video. I'm currently filming a video ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ನಾನು ಒಂದು ವಿಡಿಯೋನ ಫಿಲ್ಮ್ ಮಾಡ್ತಾ ಇದ್ದೀನಿ, ಅಂದರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಹಾಗೆ. ಸೊ ಈ ಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳೋಕೆ ಕರೆಂಟ್ಲಿಯನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ಕರೆಂಟ್ಲಿ ಕುಕಿಂಗ್, ಐ ಆಮ್ ಕರೆಂಟ್ಲಿ ವಾಚಿಂಗ್ TV ಅಂದರೆ ಈ ಸದ್ಯ ನಾನು TV ನೋಡ್ತಾ ಇದ್ದೀನಿ, ಆಮೇಲೆ ನಾನು ಬೇರೆ ಕೆಲಸ ಮಾಡ್ಬೋದು. TV ನೋಡೋದು ಮುಗಿದ ಮೇಲೆ ಆಮೇಲೆ ನಾನು ಐ ಮೈಟ್ ರೀಡ್, ನಾನು ಓದ್ಬೋದು, ಏನಾದರೂ ಮಾಡ್ಬೋದು. ಸೊ ಸದ್ಯ ಈ ಕ್ಷಣದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಎಕ್ಸ್ಪ್ರೆಸ್ ಮಾಡಲು ಕರೆಂಟ್ಲಿನ ಯೂಸ್ ಮಾಡ್ತೀವಿ. ಸೊ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಲೈಕ್ put that in the middle of subject and before the verb. Like also ಟೈಮ್ ಎಷ್ಟಾಗಿದೆ ಅಂತ ಕೇಳೋಕೆ ಈ ಕ್ಷಣದಲ್ಲಿ, ಲೈಕ್ ಇಟ್ಸ್ ಕರೆಂಟ್ಲಿ 8:15 ಅಂತ ಹೇಳಿದ್ರೆ ಇವಾಗ ಸದ್ಯ 8:15 ಆಗಿದೆ ಅಂದರೆ ಎಕ್ಸಾಕ್ಟ್ಲಿ 8:15 ಆಗಿದೆ. ಆ ಥರ ಯೂಸ್ ಮಾಡ್ತೀವಿ. ಮತ್ತು ಹೇಗೆ ಯೂಸ್ ಮಾಡೋದು ಅಂತ ಅಂದರೆ, ಲೈಕ್ I'm currently for example, I'm currently like scrolling on my phone. ಅಂದರೆ ನಾನು ಸದ್ಯ ಫೇಸ್ಬುಕ್ನಲ್ಲಿ ಸ್ಕ್ರೋಲ್ ಮಾಡ್ತೀವಲ್ಲ ಅದನ್ನು ಮಾಡ್ತಾ ಇದ್ದೀನಿ. ಲೈಕ್ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಡೂಯಿಂಗ್ ರೈಟ್ ನೌ. ಈ ಸದ್ಯ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹೇಳಬೇಕಂತ ನಿಮ್ಗೆ ಅನಿಸಿದ್ರೆ ಕರೆಂಟ್ಲಿನ ಯೂಸ್ ಮಾಡಿ. ಸೊ ಐ ಹೋಪ್ ನಾನು ಪೂರ್ತಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ that's how we use it. So thank you for watching, and also do not forget to subscribe and and comment, and if you have any questions, ask me in the comment section below. Thank you for watching. Love you guys.